ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 5D ಪಿಕಾಕನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನೀವು ಡೈಲಿ ಮಾಡೋ ಬಟ್ಟೆಯನ್ನು ಬಿಟ್ಟು ಬೇರೆ ಬಟ್ಟೆಯಲ್ಲಿ, ರಫ್ ಆಗಿರೋ ಬಟ್ಟೆಯಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಆಮೇಲೆ ಕಟ್ ಮಾಡಿ ಅದನ್ನು ಬೇರೆ ಬಟ್ಟೆಯಲ್ಲಿ ಅಂಟಿಸ್ಬೇಕು. ಅದಕ್ಕೋಸ್ಕರ ವೇಸ್ಟ್ ಬಟ್ಟೆ ಯಾವುದಾದ್ರು ಇದ್ದರೆ ಅದರಲ್ಲಿ ಮಾಡಿ. ಈ ರೀತಿ ಬಾಡಿಯನ್ನು ಬಿಡಿಸ್ಕೋಬೇಕು. ಮೊದಲು ಇದು ಪಿಂಟ್ರೆಸ್ಟ್ ಆ್ಯಪಲ್ಲಿ ಸಿಗುತ್ತೆ ನಿಮಗೆ. ಪಿಕಾಕ್ ಬಾಡಿ ಅಂತ ಸರ್ಚ್ ಮಾಡಿದರೆ ಪಿಕಾಕ್ ಬಾಡಿ ಬರುತ್ತೆ. ಅದನ್ನು ಸ್ಕೆಚ್ ಮಾಡ್ಕೊಳ್ಳಿ. ಪೇಪರ್ ಕಾಪಿ ಆ್ಯಪಿಗೆ ಹೋಗಿ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡಕ್ಕೆ, ನಿಮಗೆ ಚಿಕ್ಕದು ಬೇಕು ಅಂದರೆ ಚಿಕ್ಕ, ದೊಡ್ಡದು ಬೇಕು ಅಂದರೆ ದೊಡ್ಡಕ್ಕೆ ಬಿಡಿಸ್ಕೊಂಡು ಇದ್ರ ಮೇಲೆ ಈ ಥರ ಟ್ರೇಸ್ ಮಾಡ್ಕೊಳ್ಳಿ. ಒಂದು ಸೈಡು ಈ ಥರ ಬರಬೇಕು ಪೇಸು, ಇನ್ನೊಂದು ಸೈಡು ಈ ಕಡೆ ಪೇಸ್ ಬರಬೇಕು. ಎರಡು ಒಂದೇ ಸೈಡ್ ಪೇಸ್ ಆದರೆ ಆಮೇಲೆ ಸರಿ ಹೋಗಲ್ಲ ಮಾಡೋದಕ್ಕೆ. ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಸುತ್ತಲೂ ಚೈನ್ ಸ್ಟಿಚ್ಚನ್ನು ಹಾಕಬೇಕು. ನಾರ್ಮಲ್ ಹೇಗೆ ನೀವೆಲ್ಲದಕ್ಕೂ ಚೈನ್ ಸ್ಟಿಚ್ ಹಾಕ್ತಿರಲ್ಲ, ಅದೇ ರೀತಿ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಹೋಗಿ. ಇದಿಷ್ಟಾದಮೇಲೆ ಈಗ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕಬೇಕು. ನೀವು ಜಿಗ್ಜಾಗ್ ಸ್ಟಿಚ್ಚನ್ನು ಕೂಡ ನನ್ನ ಚಾನಲಲ್ಲಿ ಹೇಗೆ ಮಾಡೋದಂತ ಹಾಕಿದ್ದೀನಿ. ಹೀಗೆ ವಿ ಶೇಪಲ್ಲಿ ಆ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚು ಹಾಕಬೇಕು. ಇದನ್ನು ಯಾಕೆ ಹಾಕಬೇಕು ಅಂದರೆ, ಕಟ್ ಮಾಡ್ತೀವಲ್ಲ ನಾವು, ಇದನ್ನು ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡಬೇಕು. ಇದನ್ನು ಕಟ್ ಮಾಡುವಾಗ ಸೇಫ್ ಆಗಿರುತ್ತೆ. ಇದು ಜಿಗ್ಜಾಗ್ ಸ್ಟಿಚ್ ಹಾಕಿದರೆ ಸೇಫ್ ಆಗಿರುತ್ತೆ ಸ್ಟಿಚ್ಚು. ಕಟ್ ವರ್ಕಿಗೆ ಇದನ್ನು ಯೂಸ್ ಮಾಡೇ ಮಾಡ್ತಾರೆ. ಸೇಫ್ಟಿ ಸ್ಟಿಚ್ ಅಂತ ಕೂಡ ಕರಿಬಹುದು ಇದಕ್ಕೆ. ವಿ ಶೇಪಲ್ಲಿ ಆ ಕಡೆ ಒಂದು ಸ್ಟಿಚ್ಚು, ಈ ಕಡೆ ಒಂದು ಸ್ಟಿಚ್ಚು. ಚೈನ್ ಸ್ಟಿಚ್ಚನ್ನೆಲ್ಲ ಹಾಕಿದ್ದೀರಲ್ಲ, ಎಲ್ಲ ಕಡೆನೂ ಹಾಕಿ.
ಇಷ್ಟು ಹಾಕಬೇಕು. ಎರಡು ಸೈಡಿಗೂ ಸೇಮ್ ಇದೇ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಜಿಗ್ಜಾಗ್ ಸ್ಟಿಚ್ ಆದಮೇಲೆ ಇದರ ಒಳಗಡೆ ಒಂದು ಲೈನು ಶುಗರ್ ಬೀಡ್ಸನ್ನು ಹಾಕ್ತಾ ಹೋಗಿ. ಕಂಟಿನ್ಯೂ ಇಲ್ಲಿವರೆಗೂ ಸೇಮ್ ಹಾಗೆ ಮಾಡಿ. ಒಂದು ರೌಂಡು ಶುಗರ್ ಬೀಡ್ಸನ್ನು ಹಾಕಿದ್ದೀನಿ ನಾನು. ಈಗ ಇಲ್ಲಿ ನೆಕ್ ಇದೆ ಅಲ್ಲ, ಇಲ್ಲಿ ಸ್ಟೋನ್ ಚೈನನ್ನು ಹಾಕಬೇಕು. ಇಲ್ಲೂ ಕೂಡ ಒಂದು ಲೈನು ಸ್ಟೋನ್ ಚೈನನ್ನು ಹಾಕಬೇಕು. ಗಮ್ ಹಾಕ್ಕೊಂಡು ಸ್ಟೋನ್ ಚೈನನ್ನು ಹಾಗೆ ಅಂಟಿಸಿ. ಎಷ್ಟು ದೊಡ್ಡ ಬೇಕು ಅಂತ ನೋಡಿ ಕಟ್ ಮಾಡಿಕೊಂಡು ಹಾಗೆ ಬಿಡಿ. ಒಂದು 10 ನಿಮಿಷ ಆರೋದಕ್ಕೆ ಬಿಡಿ. ಇಲ್ಲೂ ಕೂಡ ನಾನು ಸೇಮ್ ವರ್ಕನ್ನು ಮಾಡ್ತೇನೆ. ಈಗ ಮತ್ತೆ ನೆಕ್ಸ್ಟ್ ತೋರಿಸ್ತೇನೆ. ಎರಡು ಕಡೆ ನಾನು ಫಿಲ್ ಮಾಡಿದ್ದೀನಿ ಫ್ರೆಂಚ್ ನಾಟ್ ಹಾಕಿ. ಈಗ ಇದ್ರ ಒಳಗಡೆ ಕಲರ್ ಚೇಂಜ್ ತೊಗೊಂಡಿದ್ದೀನಿ ನಾನು. ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನೀವು ಯಾವುದೇ ಕಲರ್ ಬೇಕಾದರೂ ತೊಗೋಬೋದು. ರೆಡ್ ಆದ್ರೆ ಹಾಕಿದರೂ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಕಾಂಬಿನೇಷನ್ ಮಾಡಿ ತಗೊಳ್ಳಿ. ಇದರ ಒಳಗಡೆ ಸೇಮ್ ಫ್ರೆಂಚ್ ನಾಟನ್ನು ಮತ್ತೆ ಹಾಕಿ. ಚಿಕ್ಕ ಚಿಕ್ಕ ಫ್ರೆಂಚ್ ನಾಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ದೊಡ್ಡ ದೊಡ್ಡ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಒಳಗಡೆ ನೀವು ಬೀಡ್ಸನ್ನು ಕೂಡ ತುಂಬಬಹುದು. ಸ್ಟೋನ್ ಚೈನನ್ನು ಪೂರ್ತಿಯಾಗಿ ಕೂಡ ತುಂಬೋದು. ಕಟ್ ಬೀಡ್ಸನ್ನು ತುಂಬೋದು. ಯಾವುದನ್ನು ಬೇಕಾದರೂ ಹಾಕಿ ಫಿಲ್ ಮಾಡ್ಬೋದು. ದರ್ದೋಸಿ ಕೂಡ ಹಾಕ್ಬೋದು.
ದಾರ ಎಂಡ್ ಆದರೆ ನೀವು ಕಾಮನ್ ಆಗಿ ಎಲ್ಲ ಬಟ್ಟೆ ಹೊಲಿಯುವಾಗೆಲ್ಲ ಹೇಗೆ ಕೆಳಗಡೆಯಿಂದ ಸ್ಟಿಚ್ ಹಾಕ್ತಿರಲ್ಲ, ಅದೇ ರೀತಿ ಗಂಟು ಹಾಕ್ಬೋದು ಅಷ್ಟೆ. ಕೆಳಗಡೆ ತಗೊಂಡು ನಾಟ್ ಹಾಕಿ. ಕೆಳಗಡೆ ನಾಟ್ ಹಾಕ್ತೀನಿ ನಾನು. ಸೇಮ್ ಇದೇ ರೀತಿ ಇಲ್ಲೂ ಕೂಡ ಫಿಲ್ ಮಾಡಿ. ಎರಡೂ ಕಡೆ ನಾನು ಈ ಥರ ಫಿಲ್ ಮಾಡಿದ್ದೀನಿ ಬಾಡಿಗೆ. ಆಮೇಲೆ ಇಲ್ಲಿ ಕೊಕ್ಕಿದೆಯಲ್ಲ, ಕೊಕ್ಕಿಗೂ ಕೂಡ ಫ್ರೆಂಚ್ ನಾಟನ್ನೇ ಹಾಕಿದ್ದೀನಿ. ಈಗ ಮೇಲೆ ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ತೀನಿ ನಾನು ಚಿಕ್ಕದಾಗಿ. ಫ್ರೆಂಚ್ ನಾಟ್ ಹಾಕಿದಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ತಾಯಿದ್ದೀನಿ ಅಂದರೆ ಜುಟ್ಟಕ್ಕೆ. ಹೀಗೆ 3 ಸಾಕಾಗತ್ತೆ. ಆ ಕಡೆನೂ ಸೇಮ್ ಹಾಕ್ತೀನಿ. ಕೆಳಗಡೆ ಒಂದು ನಾಟ್ ಹಾಕ್ಕೊತೀನಿ. ಇಲ್ಲಿ ಫಿಲ್ ಮಾಡಿದ್ದೀನಿ ನಾನು, 2 ಕಡೆ ಸೇಮ್ ಫಿಲ್ ಮಾಡಿದ್ದೀನಿ. ಈಗ ಇದ್ರ ಒಳಗಡೆ ಚಮ್ಕಿ ಅಂತಾರಲ್ಲ, ಅದನ್ನು ಟಿಕ್ಲಿ ಅಂತ ಕೂಡ ಹೇಳ್ತಾರೆ, ಅದನ್ನು ಇದ್ರ ಒಳಗಡೆ ಫಿಲ್ ಮಾಡ್ತಾ ಬನ್ನಿ. ಹೀಗೆ ಒಂದರ ಮೇಲೆ ಒಂದು ಬರೋ ಹಾಗೆ. ಶುಗರ್ ಬೀಡ್ಸ್ ಎಲ್ಲ ಹೇಗೆ ಸ್ಟಿಚ್ ಮಾಡ್ತಿರಲ್ಲ ಅದೇ ರೀತಿಯೇ ಇದನ್ನು ಸೇಮ್ ಸ್ಟಿಚ್ ಮಾಡಿದರೆ ಆಯಿತು.
ಎಂಡಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಇಲ್ಲಿ ಹೇಗೆ ಮಾಡಿದ್ದೀವಲ್ಲ ಅದೇ ರೀತಿ ಈ ಕಡೆನೂ ಕಂಟಿನ್ಯೂ ಮಾಡಿ. ಪಿಕಾಕ್ ಬಾಡಿ ರೆಡಿಯಾಗಿದೆ. ಇಲ್ಲಿ ಇದಾದಮೇಲೆ ಫೆದರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫೆದರ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ವೇಸ್ಟ್ ಲಗ್ನ ಪತ್ರಿಕೆ ಎಲ್ಲ ಇರುತ್ತಲ್ಲ, ಬೇಡದೇ ಇರೋದು, ಆ ಥರದ್ದೇನಾದ್ರು ತಗೊಂಡು ಅದ್ರ ಮೇಲೆ ಈ ಥರ ಸ್ಕೆಚ್ ಹಾಕ್ಕೊಳ್ಳಿ ಫೆದರ್ ಶೇಪಲ್ಲಿ. ನಾನಿಲ್ಲಿ ಶೇಪ್ ಹಾಕಿಟ್ಟಿದ್ದೀನಿ. ಇದನ್ನು ಕಟ್ ಮಾಡ್ತೀನಿ. ನಿಮ್ಗೆ ಎಷ್ಟು ದೊಡ್ಡ ಫೆದರ್ ಬೇಕೋ ಅಷ್ಟು ದೊಡ್ಡಕ್ಕೆ ಹಾಕ್ಕೊಳ್ಳಿ. ಕಟ್ ಮಾಡಿ ಅದನ್ನು ಸೇಮ್ ಬಟ್ಟೆ ಮೇಲೆ ಹಾಕ್ತಾ ಹೋಗಬೇಕು. ಅದೇ ಶೇಪಲ್ಲಿ ಕಟ್ ಮಾಡಿ. ಚಿಕ್ಕದು ಬೇಕಾದ್ರೆ ಚಿಕ್ಕದು ಹಾಕ್ಕೊಳ್ಳಿ, ದೊಡ್ಡದು ಬೇಕಾದ್ರೆ ದೊಡ್ಡದು ಹಾಕ್ಕೊಳ್ಳಿ. ಎಷ್ಟು ಫೆದರ್ ಬೇಕು ಅಂತ 10 ಬೇಕಾದ್ರೆ 10, 15 ಬೇಕಾದ್ರೆ 15, ನಿಮ್ಗೆ ಎಷ್ಟು ಫೆದರ್ ಬೇಕು ಅಂತ ಈ ಥರ ಒಂದನ್ನು ಕಟ್ ಮಾಡಿ ಬಟ್ಟೆ ಮೇಲೆ ಅದನ್ನು ಮಾರ್ಕ್ ಮಾಡ್ತಾ ಹೋಗಬೇಕು. ಇದನ್ನು ಕಟ್ ಮಾಡಬೇಕು. ಆಮೇಲೆ ಫೆದರ್ ಕೂಡ ಕಟ್ ಮಾಡಬೇಕು. ನಾನಿಲ್ಲಿ ಒಂದು 10 ಫೆದರನ್ನು ಮಾರ್ಕ್ ಮಾಡ್ತೀನಿ. ಈಗ ವೇಸ್ಟ್ ಬಟ್ಟೆ ಮೇಲೆ ಮಾಡಿ ಇದನ್ನು ಕೂಡ. ಎಂಟು 10 ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 10 ಫೆದರನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೈನ್ ಸ್ಟಿಚ್ ಹಾಕಿದ ಮೇಲೆ ಇದಕ್ಕೂ ಕೂಡ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕಿ. ಎಲ್ಲದಕ್ಕೂ ಎಲ್ಲ ಫೆದರಿಗೂ ಸೇಮ್ ಹೀಗೆ ಹಾಕಿ ನೀವು. ಇದ್ರ ಸುತ್ತಲೂ ಶುಗರ್ ಬೀಡ್ಸನ್ನು ಹಾಕ್ತೇನೆ ನಾನು.
ಇದ್ರ ಮಧ್ಯದಲ್ಲಿ ಕುಂದನನ್ನು ಹಾಕಿ ಈ ಥರ ಕ್ಲಿಪ್ ಸ್ಟೋನ್ ಅಂತ ಸಿಗುತ್ತೆ, ಅದು ಕೂಡ ಹಾಕ್ಬೋದು. ಇಲ್ಲಿ ಮಧ್ಯ ಹೋಲ್ ಇದೆ, ಇದು ಸ್ಟಿಚ್ಚು ಮಾಡ್ಬೋದು, ಹಾಗೆ ಗಮ್ ಹಾಕಿ ಕೂಡ ಅಂಟಿಸ್ಬೋದು. ನಾನು ಗಮ್ ಹಾಕಿ ಅಂಟಿಸ್ತೀನಿ. ಹೀಗೆ ಒಂದು 10 ನಿಮಿಷ ಆರೋದಕ್ಕೆ ಬಿಡಿ, ಆಮೇಲೆ ಸ್ಟಿಚ್ ಮಾಡಿ. ಇದ್ರ ಸುತ್ತಲೂ ಶುಗರ್ ಬೀಡ್ಸನ್ನು ಹಾಕಿ ಇದಾದಮೇಲೆ ಇದ್ರ ಮೇಲ್ಗಡೆ ಒಂದು ರೌಂಡು ಸ್ಟೋನ್ ಚೈನನ್ನು ಹಾಕ್ಕೊಳ್ಳಿ. 4 mm ಬೀಡ್ಸ್ ಬೇಕಾದ್ರೆ ಹಾಕ್ಬೋದು, ನೀವು 2 mm ಬೀಡ್ಸು ಹಾಕ್ಬೋದು, ಪರ್ಲ್ಸ್ ಕೂಡ ಹಾಕ್ಬೋದು. ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ನೋಡಿ ಕಟ್ ಮಾಡ್ಕೊಳ್ಳಿ. ಆರೋದಕ್ಕೆ ಬಿಡಿ. ಇದರ ಮೇಲ್ಗಡೆ ಶುಗರ್ ಬೀಡ್ಸನ್ನು ಹಾಕಿ ಒಂದು ಲೈನು. ನಾಟ್ ಹಾಕ್ಕೊಳ್ಳಿ. ಶುಗರ್ ಬೀಡ್ಸ್ ಹಾಕಿ ಆದಮೇಲೆ ಚಮಕಿ ತಗೊಳ್ಳಿ, ಆಮೇಲೆ ಸಿಲ್ಕ್ ಥ್ರೆಡ್ ತಗೊಳ್ಳಿ, ಮತ್ತು ಸೂಜಿ. ಪಿಕಾಕ್ ಬಾಡಿ ಮೇಲೆ ವರ್ಕ್ ಮಾಡಿದ್ರಲ್ಲ ಅದೇ ಕಲರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ನಾನು. 6 ಎಳೆ ದಾರ ಡಬಲ್ ಆಗಿ ಮಾಡಿದರೆ 12 ಎಳೆ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗಿ ಫೆದರ್ ಫುಲ್ ಹಾಕಿ ಎಲ್ಲ ಫೆದರನ್ನು ಸೇಮ್ ಇದೇ ರೀತಿ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಫೆದರನ್ನು ಕಂಪ್ಲೀಟ್ ಮಾಡಿ. ನಾನು ಎಲ್ಲ ಫೆದರ್ ಆದಮೇಲೆ ಮತ್ತೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫುಲ್ ವಿಡಿಯೋ ಮಾಡಿದ್ದೆ ಲೆಂತ್ ಆಗುತ್ತೆ, ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ ಮೊಬೈಲು. ಅದಕ್ಕೆ ಒಂದೇ ಫೆದರ್ ತೋರಿಸ್ತೀನಿ. ನೀವೆಲ್ಲ ಕಲರ್ ಚೇಂಜ್ ಮಾಡಿ ಕೂಡ ಮಾಡ್ಬೋದು. ಎಂಡ್ ಆದಮೇಲೆ ಕೆಳಗಡೆ ಸೇಮ್ ನಾರ್ಮಲಾಗಿ ಎಲ್ಲದಕ್ಕೂ ಹೇಗೆ ನಾಟ್ ಹಾಕ್ತಿರಲ್ಲ ಹಾಗೆ ನಾಟ್ ಹಾಕ್ಕೊಳ್ಳಿ. ಈಗ
ಇದಿಷ್ಟು ಫೆದರ್ ಕೂಡ ಮುಗ್ದಿದೆ. ಫೆದರು ಮತ್ತು ಪಿಕಾಕು ಬಾಡಿ ಎರಡು ವರ್ಕ್ ಮಾಡಿದ್ದು ಮುಗ್ದಿದೆ. ಇವಾಗ ಫೆದರಿಗೆ ಸ್ಟಿಚ್ ಮಾಡಿದ್ದೀವಲ್ಲ, ಕೆಳಗಡೆಯಿಂದ ಗಮ್ ಹಾಕಬೇಕು ಉಲ್ಟಾ ಮಾಡಿ. ಫೆದರು ಉಲ್ಟಾ ಮಾಡಿದ್ದೀನಿ ಈ ಕಡೆ. ಇಲ್ಲಿ ನಾವು ವರ್ಕ್ ಮಾಡಿದಲ್ಲಿ ಗಮ್ ಹಾಕಬೇಕೀಗ. ಸುತ್ತಲೂ ಒಂದು 10 ನಿಮಿಷ ಆರೋದಕ್ಕೆ ಬಿಡಿ. ಆರಿದ ಮೇಲೆ ಕಟ್ ಮಾಡಿ ವರ್ಕ್ ಮಾಡಬೇಕು. ಫೆದರ್ ಕೂಡ ಹಾಗೆ ಕಟ್ ಮಾಡಿ ಎಲ್ಲವನ್ನ. ಎಲ್ಲ ಫೆದರನ್ನು ಹೀಗೆ ಕಟ್ ಮಾಡಿ. ಈಗ ಪಿಕಾಕ್ ಬಾಡಿಯನ್ನು ಕಟ್ ಮಾಡಬೇಕು. ಎರಡು ಕಡೆನೂ ಸ್ವಲ್ಪ ಗ್ಯಾಪ್ ಇಟ್ಟೆ ಕಟ್ ಮಾಡಿ. ಸ್ವಲ್ಪ ದೂರದಲ್ಲಿನೇ ಕಟ್ ಮಾಡಿ. ಪಿಕಾಕ್ ಬಾಡಿಗೂ ಗಮ್ ಹಾಕಿ ಆರೋದಕ್ಕೆ ಬಿಡಿ ಒಂದು 10 ನಿಮಿಷ. ಕಟ್ ಮಾಡೋದಕ್ಕಿಂತ ಮುಂಚೆ ಕೂಡ ಗಮ್ ಹಾಕ್ಬೋದು. ನಾನು ಕಟ್ ಮಾಡಿದ ನಂತರ ಹಾಕಿದ್ದೀನಿ. ಎರಡನ್ನು ಹೀಗೆ ಹಿಡ್ಕೊಂಡು ಒಟ್ಟಿಗೆ ಸ್ಟಿಚ್ ಮಾಡಿ. ಈಗ ಸ್ಟಿಚ್ ಮಾಡೋದಕ್ಕೆ ಕೈ ಸೂಜಿ ತಗೊಳ್ಳಿ ಮತ್ತು ಗೋಲ್ಡ್ ಥ್ರೆಡ್ ತಗೊಳ್ಳಿ. ಚೈನ್ ಸ್ಟಿಚ್ ಹಾಕೋದಕ್ಕೆ ಯೂಸ್ ಮಾಡ್ತಿರಲ್ಲ ಅದೇ ಥ್ರೆಡ್ ತಗೊಳ್ಳಿ. ಇದನ್ನು ಎರಡು ಒಟ್ಟಿಗೆ ಹಿಡ್ಕೊಂಡು ಬಟ್ಟೆ ಎಲ್ಲ ಇದ್ದರೆ ಹೀಗೆ ಒಳಗಡೆ ಮಾಡಿ ಅದರ ಮೇಲ್ಗಡೆನೆ ಸ್ಟಿಚ್ ಮಾಡಿ. ಹೀಗೆ ಇದು ಕೊಕ್ಕಿನವರೆಗೆ ಹೊಲಿರಿ. ಹೀಗೆ ಸ್ಟಿಚ್ ಮಾಡಿ. ಕೊಕ್ಕಿರುತ್ತಲ್ಲ ಅಲ್ಲಿವರೆಗಷ್ಟೇ ಸ್ಟಿಚ್ ಮಾಡಿ. ಈಗ ಇಲ್ಲಿ ತನಕ ಸ್ಟಿಚ್ ಆದಮೇಲೆ ಇದರ ಒಳಗಡೆ ಕಾಟನ್ ತುಂಬಿ. ಸ್ವಲ್ಪ ಕಾಟನನ್ನು ತಗೊಂಡು ಹೀಗೆ ತುಂಬಿ. ವೇಸ್ಟ್ ಕಾಟನ್ ಆದರೂ ನಡೆಯುತ್ತೆ.
ಹೀಗೆ ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬಿ, ದಪ್ಪ ಆದರೆ ಚೆನ್ನಾಗಿ ಕಾಣುತ್ತೆ. ಹೀಗೆ ಮತ್ತೆ ಇದರ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ತಾ ಬನ್ನಿ. ಈಗ ಪಿಕಾಕ್ ಬಾಡಿಯನ್ನು ಹೀಗಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗೊಂದು, ಮೇಲೊಂದು, ಪಕ್ಕದಲ್ಲೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಅದ್ರ ಬಾಡಿಗೆ ಸೂಜಿಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಕಡೆ ಮಾಡ್ಕೋಬೇಕು, ಈ ಕಡೆನೇ ಮಾಡಬೇಕು, ಈ ಕಡೆನೂ ಮಾಡಬೇಕು. ಈಗ ಈ ಕಡೆನೂ ಹಾಗೆ ಸ್ಟಿಚ್ ಮಾಡಿ. ಹೀಗೆ ಇಟ್ಕೊಂಡು ನೋಡಿ, ಫಸ್ಟು ಹೇಗೆ ಸರಿಯಾಗುತ್ತೋ ಹಾಗೆ ಇದ್ರ ಸೈಜಿಗೆ ಇಟ್ಕೊಂಡು ನೋಡಿ. ಆಮೇಲೆ ಇದ್ರ ಮೇಲ್ಗಡೆ ಸ್ಟಿಚ್ಚು ಹಾಕ್ಬೋದು, ಗಮ್ಮು ಹಾಕ್ಬೋದು. ಗಮ್ಮು ಹಾಕಿದರೂ ಕೂಡ ಸ್ಟಿಚ್ ಹಾಕಬೇಕು. ಎರಡು ಕಡೆ ಸೇಮ್ ಬಂದರೆ ಅದರ ಮೇಲ್ಗಡೆ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನಾನು 10 ಫೆದರ್ ಮಾಡಿದ್ದೀನಿ, ಸಾಕಾಗಲಿಲ್ಲ ಅಂತ ಮತ್ತೆ 2 ಎಕ್ಸ್ಟ್ರಾ ಮಾಡಿದ್ದೀನಿ. ತುಂಬ ಜಾಸ್ತಿ ಇದನ್ನು ಫೆದರ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಬರೀ 12 ಅಷ್ಟೇ ಇದರಲ್ಲಿ ಫೆದರ್ ಮಾಡಿದ್ದೀನಿ. ಇಷ್ಟರಲ್ಲೇ ತೋರಿಸ್ತೀನಿ ನಿಮಗೆ. ಇಲ್ಲಿ ಸ್ಟಿಚ್ ಮಾಡ್ಕೊತೀನಿ ನಾನೀಗ. ಕೆಳಗಡೆ ಗಮ್ ಕೂಡ ಹಾಕ್ಕೋಬೋದು. ಕೆಳಗಡೆ ಅಷ್ಟೇ ಹಾಕಿದರೆ ಸಾಕು ಸ್ಟಿಚ್ಚನ್ನ.
4-5 ಸ್ಟಿಚ್ ಹಾಕ್ಕೊಳ್ಳಿ, ಬಿಚ್ಚೋಗಬಾರ್ದು. ಎಲ್ಲದಕ್ಕೂ ಸೇಮ್ ಇದೇ ರೀತಿ ಸ್ಟಿಚ್ಚನ್ನ ಹಾಕ್ಕೊತ ಬನ್ನಿ. ಹಿಂದ್ಗಡೆ ಫುಲ್ ಸ್ಟಿಚ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಕೂಡ ಮಾಡ್ತೇನೆ. ಈಗ ಎಂಡಿಗೆ ಒಂದು ಸ್ಟಿಚ್ ಹಾಕಿ ಎಂಡ್ ನೋಟ್ ಹಾಕ್ಬಿಡಿ. 5D ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದಾರೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಬೇಸಿಕ್ಕಿಂದ ಪ್ರೊಫೆಷ್ನಲ್ ಲೆವೆಲ್ವರೆಗೂ ಆರಿ ವರ್ಕನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು.